ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಸೊ ಪ್ರಥಮ ಅವರು ಆಗಮಿಸಿದ್ದಾರೆ. ಪ್ರತಿ ವರ್ಷನೂ ಕೂಡ ಆಗಮಿಸ್ತಾರೆ. ಏನ್ ಹೇಳ್ತಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ದೈಹಿಕವಾಗಿ ನಮ್ಮನ್ನ ಆಗ್ಲಿದ್ದಾರೆ, ಬಟ್ ಯಾವಾಗ್ಲೂ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನುವಂತಹ ಮಾತನ್ನ ಪ್ರಥಮ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಪ್ರಥಮ ಅವರೇ 50ನೇ ವರ್ಷದ ಹುಟ್ಟುಹಬ್ಬ, ಪ್ರತಿ ವರ್ಷ ಆಗಮಿಸ್ತೀರಾ. ಸೊ ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅನ್ನೋ ನೋವಿಗಿಂತ ಜಾಸ್ತಿ ಅಭಿಮಾನಿಗಳ ಬಳಗವನ್ನ ನೋಡಿದ್ರೆ ಎಷ್ಟು ಕ್ರೇಜ್ ಇದೆ ಅಲ್ಲ, ಎಷ್ಟು ಹುಚ್ಚಿದೆ ಅಲ್ಲ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ? ಒಂದೇ ಮಾತು, 50ನೇ ವರ್ಷ ಬಹಳ ದೊಡ್ಡ ಸಂಭ್ರಮ. ಈ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದ. ನಾನು ಅಪ್ಪು ರೀ ರಿಲೀಸ್ಗೆ ಬರಲ್ಲ, ಬಹಳಷ್ಟು ಜನ ಟ್ವಿಟರ್ಲಿ ಕೇಳ್ತಾರೋ ಪ್ರಥಮ್ ಇಸ್ ಮಿಸ್ಸಿಂಗ್ ಅಂತ. ಒಂದೇ ಮಾತು ಹೇಳೋದು, ಸತ್ಯ ಏನು ಅಂದರೆ ನಂದು ನೋ ಕುಕೇನ್ ಶೂಟಿಂಗ್ ನಡೀತಾ ಇತ್ತು. ಬಟ್ ಕಟು ಸತ್ಯ ಏನು ಅಂದರೆ ನನಗೆ ನೋಡೋಕ್ಕೆ ಮನಸ್ಸಿರಲಿಲ್ಲ. ಅಪ್ಪು ಸಿನಿಮಾ ರಿಲೀಸ್ ನೋಡಲೇಬಾರ್ದು ಫಸ್ಟ್ ಅಂತ ಡಿಸೈಡ್ ಮಾಡಿದೆ. ಯಾಕೆ ಅಂದರೆ ನಾನು ತರಲೆ ಮಾಡೋದು ನೋಡಿದ್ದೀರಾ, ಮಾತಾಡೋದು ನೋಡಿದ್ದೀರಾ, ತುಂಟಾಟ ಕೌಂಟ್ರ್ ಕೊಡೋದೆಲ್ಲ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್, ಆ ಸಿನಿಮಾ ನೋಡ್ತಾ ಇದ್ದಾಗ ಈ ವ್ಯಕ್ತಿ ಇಷ್ಟು ಆಪ್ತತೆ ಇದ್ದಂಥ ವ್ಯಕ್ತಿ ಇವ್ರು ನಮ್ಮ ಜೊತೆ ಇಲ್ವಾ ಅಂತ ಗೊತ್ತಾದಾಗ ಭಾವನಾತ್ಮಕ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನನಗೆ ಅದೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಸೊ ಅದಕ್ಕೆ ಅವ್ರ ಸಂಭ್ರಮನ, ಫ್ಯಾನ್ ಸಂಭ್ರಮನ ದೂರದಲ್ಲೇ ನೋಡಿ ಖುಷಿಪಟ್ಟು ಇವಾಗ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಅವ್ರ ಆಶಯಗಳನ್ನ ಈಡೇರಿಸೋಣ, ಯಾರಿಗೂ ತೊಂದರೆ ಮಾಡೋದು ಬೇಡ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ. ಒಂದೇ ಒಂದು ಎಕ್ಸಾಂಪಲ್ ಏನು ಅಂದರೆ, ಇಲ್ಲಿ ಯಾರು ಅಪ್ಪು ಅವ್ರ ಹೆಸರಲ್ಲಿ ಒಂದೇನು ಅಂದರೆ ಸ್ಪೆಷಾಲಿಟಿ ಏನಂದರೆ, ಈ ಅಣ್ಣಂಗೆ ಜೈ ಫ್ರೈಡ್ ರೈಸು ಗೀ ರೈಸಿಗೆ ಬರ್ತಾರಲ್ಲ ಆ ಥರದವ್ರು ಯಾರೂ ಇಲ್ಲ ಇಲ್ಲಿ. ಶುಕ್ರವಾರನೇ ತೋರಿಸಿದ್ರು ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ಯಾರು ಅಂತ. ಶುಕ್ರವಾರ ತೋರಿಸೋರು ಕನ್ನಡ ಅಭಿಮಾನಿಗಳು ಯಾರು ಅಂತ. ಇವ್ರು ಯಾರು ಅಣ್ಣಂಗೆ ಜೈ ಶರ್ಟ್ ಹರ್ಕೊಂಡು ಕೂಗೋದು, ಆಮೇಲೆ ಯಾರೋ ಒಂದಿಬ್ರು ಬೈತಾ ಇದ್ರಿ, ಅದು ಮಾಡಬೇಡ್ರಪ್ಪ, ಬೇರೆಯವ್ರಿಗೂ ಟಾಂಗ್ ಕೊಡಬಾರ್ದು. ಪ್ರೀತಿ ಅಭಿಮಾನ ಮನಸ್ಸಿನಲ್ಲಿರಲಿ. ಕನ್ನಡ ಚಿತ್ರಗಳನ್ನ ಮೆರೆಸಿ. ನೋ ಕೊಕೇನ್ ಬರ್ತಾ ಇದೆ, ರಾಘಣ್ಣ ನಾನು ಯಾಕೆ ಮಾಡ್ತಾರೆ ಕರ್ನಾಟಕದಲ್ಲಿದೆ. ಎಲ್ಲ ಪ್ರೀತಿ ಇರಲಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಇನ್ನು ಅಪ್ಪು ಅವರು ದಾನ ಧರ್ಮ ಮಾಡೋದ್ರಲ್ಲಿ ಎಲ್ಲರ ಮನ ಮುಟ್ಟಿದ್ದಾರೆ. ಸೊ ಮನೆ ಮಾತಾಗಿದ್ದಾರೆ ಕೂಡ ನಟನೆಯ ಜೊತೆಗೆ. ಸೊ ಇವತ್ತು ಅವರ ಹುಟ್ಟಿದಬ್ಬದ ದಿನದಂದು ಪಾನಿಪುರಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಹೋಟೆಲಲ್ಲಿ ಸಾಕಷ್ಟು ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರ ನಿನ್ನೆ ಸಂಜೆಯಿಂದನೇ ಬಿರಿಯಾನಿ ಒಂದು ಕಡೆ ಕೊಡ್ತಾ ಇದ್ದಾರೆ. ನಾವು ಒಂದು ಯಾವುದೋ ಒಂದು ಊಟಕ್ಕೆ ಬಾಯಲ್ಲಿ ಹೇಳೋದು ಬೇಡ, ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿದ್ದೀವಿ. ಅಪ್ಪು ಹೆಸರಲ್ಲಿ ಒಂದು ಅನ್ನದಾನ ನಡೀತಾ ಇತ್ತು. ನಮ್ಮ ಕೈಯಿಂದ ಏನು ಬೇಕು ಕೋಆಪ್ರೇಷನ್, ಪ್ರೀತಿ ತೋರಿಸಿದ್ದೀವಿ. ಎಲ್ಲವೂ ಅಷ್ಟೇ, ಹೃದಯದಿಂದ ಆಗುವಂಥ ಕೆಲಸ ಮನಸ್ಸಿಂದ ಆಗಬೇಕು. ಒಳ್ಳೇದಾಗಲಿ. ಈ ಅಭಿಮಾನಿಗಳೆಲ್ಲ ಒಳ್ಳೊಳ್ಳೆ ಕೆಲಸಗಳು ಅವ್ರು ಏನು ಮಾಡಿದಾರೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ವ್ಯಕ್ತಿ ತೀರ್ಕೊಂಡ್ಮೇಲೆ ಇಂಥದ್ದು ಮಾಡಿದ್ರು ಅಂತ ನಮಗೆ ಮನವರಿಕೆ ಮಾಡಿಕೊಟ್ಟಂಥವ್ರವರು. ಸೊ ಖುಷಿ ಇದೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅಪ್ಪು ಸಾರ್ದು ನಾನು ಎಲ್ಲೂ ಹೇಳ್ದಾರ್ದು ಹೇಳ್ತೀನಿ. ನನ್ನ ಸಿನಿಮಾಗೊಂದು ಸಾಂಗ್ ಆಡಿದ್ರು ಅವರು. ಆಗ ಕೇಳಿದೆ, ಏನು ಬಾಸ್ ಹಿಂಗೆ ಮಾಡ್ತೀರಾ ನೀವು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಟ್ಟೆ. ಆಗ ಅವ್ರನ್ನ ಮಾತು ಹೇಳಿ ಸಾಂಗ್ ಆಡಿ ಬಾಸ್ ಅಂತ ಹೇಳಿದಾಗ ಅವ್ರನ್ನ ಹೇಳಿದ ಮಾತನ್ನು ಹೇಳ್ತೀನಿ. ಯಾಕೆ ಅವ್ರು ಆ ಸಾಂಗ್ ಆಡೋಕ್ಕೆ ಶುರು ಮಾಡಿದ್ರು ಗೊತ್ತಾ? ಹೊಸೊಬ್ಬರು ಸಿನಿಮಾಗೆಲ್ಲ ಇದು ಅಪ್ಪು ಅವರ ಗುಣ, ಇದು ಯಾರಿಗೂ ಗೊತ್ತಿಲ್ಲ. ಪ್ರಥಮ್ ಕೇಳಿಸ್ಕೊ, ಎಲ್ರಿಗೂ ಒಂದು ಆಸೆ, ನಂದೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಥವಾ ನನ್ನ ಜೊತೆ ವರ್ಕ್ ಮಾಡಬೇಕು ಅಂತ. ನಾನು ಟೈಮ್ ಕೊಡೋಕ್ಕಾಗಿರಲಿಲ್ಲ. ಸಮ್ಟೈಮ್ಸ್ ಒಂದು ಸಿನಿಮಾ 6 ತಿಂಗಳು ಮುಗಿಸೋಣ ಅನ್ಕೋತೀವೋ, ನಿಮಗೆ ಗೊತ್ತಲ್ವೋ, 1 ವರ್ಷ ಆಗ್ಬಿಡುತ್ತೋ, 8 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ, ಏನು ಮಾಡೋಕ್ಕಾಗತ್ತಾಗ ನಾನು. ಸೊ ಆಗ ಎಲ್ರಿಗೂ ವರ್ಕ್ ಮಾಡಬೇಕು ಅಂತ ಆಸೆ ಆಗಿರಲಿಲ್ಲ. ಸೊ ನನಗೂ ಹೊಸಬ್ರ ಜೊತೆ ಕಲಿಬೇಕು ಅಂತ ಸಹ ಆಗಿರಲಿಲ್ಲ. ಅಟ್ಲೀಸ್ಟ್ ಅವ್ರು ಸಾಂಗ್ ಆಡಿದಾಗ ಆ ಕ್ರಿಯೇಟಿವ್ ಟೀಮ್ ಜೊತೆ ನಾನು ಕಲ್ತಂಗಾತ, ಅವ್ರ ಜೊತೆ ಏನೋ ಕಲಿಯೋ ಪ್ರಯತ್ನ ಆಗುತ್ತೆ. ಸೊ ಆ ಕಾರಣಕ್ಕೆ ಹಾಡ್ತೀನಿ ಅಂತ. ಆ ದುಡ್ಡು ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ಗೆ ಮಿಸ್ ಮಾಡದೆ ತಗೋತಾ ಇದ್ರು. ಈಗ ಅದು ಅಶ್ವಿನಿ ಮೇಡಮ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇದೆ ಅದು. ಸೊ ಇದು ಅಪ್ಪು ಅವರು ಸ್ಪೆಷಾಲಿಟಿ. ಇಂಥ ಒಳ್ಳೊಳ್ಳೆ ಕೆಲಸಗಳಿಂದ ನಂಗೆ ಯಾವಾಗಲೂ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ನೋ ಕೊಕೇನ್ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಹಾಗೆ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಪ್ರಥಮ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಸೊ ಪ್ರಥಮ ಅವರು ಆಗಮಿಸಿದ್ದಾರೆ. ಪ್ರತಿ ವರ್ಷನೂ ಕೂಡ ಆಗಮಿಸ್ತಾರೆ. ಏನು ಹೇಳ್ತಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ದೈಹಿಕವಾಗಿ ನಮ್ಮನ್ನ ಆಗ್ಲಿದ್ದಾರೆ, ಬಟ್ ಯಾವಾಗಲೂ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನುವಂತಹ ಮಾತನ್ನ ಪ್ರಥಮ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಪ್ರಥಮ ಅವರೇ 50ನೇ ವರ್ಷದ ಹುಟ್ಟುಹಬ್ಬ, ಪ್ರತಿ ವರ್ಷ ಆಗಮಿಸ್ತೀರಾ. ಸೊ ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅನ್ನೋ ನೋವಿಗಿಂತ ಜಾಸ್ತಿ ಅಭಿಮಾನಿಗಳ ಬಳಗವನ್ನ ನೋಡಿದ್ರೆ ಎಷ್ಟು ಕ್ರೇಜ್ ಇದೆ ಅಲ್ಲ, ಎಷ್ಟು ಹುಚ್ಚಿದೆ ಅಲ್ಲ ಅನ್ಸುತ್ತೆ. ಸೊ ಏನು ಹೇಳ್ತೀರಾ? ಒಂದೇ ಮಾತು, 50ನೇ ವರ್ಷ ಬಹಳ ದೊಡ್ಡ ಸಂಭ್ರಮ. ಈ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದ. ನಾನು ಅಪ್ಪು ರೀ ರಿಲೀಸ್ಗೆ ಬರಲ್ಲ, ಬಹಳಷ್ಟು ಜನ ಟ್ವಿಟರ್ಲಿ ಕೇಳ್ತಾರೋ ಪ್ರಥಮ್ ಇಸ್ ಮಿಸ್ಸಿಂಗ್ ಅಂತ. ಒಂದೇ ಮಾತು ಹೇಳೋದು, ಸತ್ಯ ಏನು ಅಂದರೆ ನಂದು ನೋ ಕುಕೇನ್ ಶೂಟಿಂಗ್ ನಡೀತಾ ಇತ್ತು. ಬಟ್ ಕಟು ಸತ್ಯ ಏನು ಅಂದರೆ ನನಗೆ ನೋಡೋಕ್ಕೆ ಮನಸ್ಸಿರಲಿಲ್ಲ. ಅಪ್ಪು ಸಿನಿಮಾ ರಿಲೀಸ್ ನೋಡಲೇಬಾರ್ದು ಫಸ್ಟ್ ಅಂತ ಡಿಸೈಡ್ ಮಾಡಿದೆ. ಯಾಕೆ ಅಂದರೆ ನಾನು ತರಲೆ ಮಾಡೋದು ನೋಡಿದ್ದೀರಾ, ಮಾತಾಡೋದು ನೋಡಿದ್ದೀರಾ, ತುಂಟಾಟ ಕೌಂಟ್ರ್ ಕೊಡೋದೆಲ್ಲ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್, ಆ ಸಿನಿಮಾ ನೋಡ್ತಾ ಇದ್ದಾಗ ಈ ವ್ಯಕ್ತಿ ಇಷ್ಟು ಆಪ್ತತೆ ಇದ್ದಂಥ ವ್ಯಕ್ತಿ ಇವ್ರು ನಮ್ಮ ಜೊತೆ ಇಲ್ವಾ ಅಂತ ಗೊತ್ತಾದಾಗ ಭಾವನಾತ್ಮಕ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನನಗೆ ಅದೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಸೊ ಅದಕ್ಕೆ ಅವ್ರ ಸಂಭ್ರಮನ, ಫ್ಯಾನ್ ಸಂಭ್ರಮನ ದೂರದಲ್ಲೇ ನೋಡಿ ಖುಷಿಪಟ್ಟು ಇವಾಗ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಅವ್ರ ಆಶಯಗಳನ್ನ ಈಡೇರಿಸೋಣ, ಯಾರಿಗೂ ತೊಂದರೆ ಮಾಡೋದು ಬೇಡ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ,
ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ. ಒಂದೇ ಒಂದು ಎಕ್ಸಾಂಪಲ್ ಏನು ಅಂದರೆ, ಇಲ್ಲಿ ಯಾರು ಅಪ್ಪು ಅವ್ರ ಹೆಸರಲ್ಲಿ ಒಂದೇನು ಅಂದರೆ ಸ್ಪೆಷಾಲಿಟಿ ಏನಂದರೆ, ಈ ಅಣ್ಣಂಗೆ ಜೈ ಫ್ರೈಡ್ ರೈಸು ಗೀ ರೈಸಿಗೆ ಬರ್ತಾರಲ್ಲ ಆ ಥರದವ್ರು ಯಾರೂ ಇಲ್ಲ ಇಲ್ಲಿ. ಶುಕ್ರವಾರನೇ ತೋರಿಸಿದ್ರು ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ಯಾರು ಅಂತ, ಶುಕ್ರವಾರ ತೋರಿಸೋರು. ಕನ್ನಡ ಅಭಿಮಾನಿಗಳು ಯಾರು ಅಂತ. ಇವ್ರು ಯಾರು ಅಣ್ಣಂಗೆ ಜೈ ಶರ್ಟ್ ಹರ್ಕೊಂಡು ಕೂಗೋದು, ಆಮೇಲೆ ಯಾರೋ ಒಂದಿಬ್ರು ಬೈತಾ ಇದ್ರಿ, ಅದು ಮಾಡಬೇಡ್ರಪ್ಪ, ಬೇರೆಯವ್ರಿಗೂ ಟಾಂಗ್ ಕೊಡಬಾರ್ದು. ಪ್ರೀತಿ ಅಭಿಮಾನ ಮನಸ್ಸಿನಲ್ಲಿರಲಿ. ಕನ್ನಡ ಚಿತ್ರಗಳನ್ನ ಮೆರೆಸಿ. ನೋ ಕೊಕೇನ್ ಬರ್ತಾ ಇದೆ, ರಾಘಣ್ಣ ನಾನು ಯಾಕೆ ಮಾಡ್ತಾರೆ ಕರ್ನಾಟಕದಲ್ಲಿದೆ, ಎಲ್ಲ ಪ್ರೀತಿ ಇರಲಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಇನ್ನು ಅಪ್ಪು ಅವರು ದಾನ ಧರ್ಮ ಮಾಡೋದ್ರಲ್ಲಿ ಎಲ್ಲರ ಮನ ಮುಟ್ಟಿದ್ದಾರೆ. ಸೊ ಮನೆ ಮಾತಾಗಿದ್ದಾರೆ ಕೂಡ ನಟನೆಯ ಜೊತೆಗೆ. ಸೊ ಇವತ್ತು ಅವರ ಹುಟ್ಟಿದಬ್ಬದ ದಿನದಂದು ಪಾನಿಪುರಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಹೋಟೆಲಲ್ಲಿ ಸಾಕಷ್ಟು ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವರ ಅಭಿಮಾನ? ನಿನ್ನೆ ಸಂಜೆಯಿಂದನೇ ಬಿರಿಯಾನಿ ಒಂದು ಕಡೆ ಕೊಡ್ತಾ ಇದ್ದಾರೆ. ನಾವು ಒಂದು ಯಾವುದೋ ಒಂದು ಊಟಕ್ಕೆ ಬಾಯಲ್ಲಿ ಹೇಳೋದು ಬೇಡ, ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿದ್ದೀವಿ. ಅಪ್ಪು ಹೆಸರಲ್ಲಿ ಒಂದು ಅನ್ನದಾನ ನಡೀತಾ ಇತ್ತು. ನಮ್ಮ ಕೈಯಿಂದ ಏನು ಬೇಕು ಕೋಆಪ್ರೇಷನ್, ಪ್ರೀತಿ ತೋರಿಸಿದ್ದೀವಿ. ಎಲ್ಲವೂ ಅಷ್ಟೇ ಹೃದಯದಿಂದ ಆಗುವಂಥ ಕೆಲಸ ಮನಸ್ಸಿಂದ ಆಗಬೇಕು. ಒಳ್ಳೇದಾಗಲಿ. ಈ ಅಭಿಮಾನಿಗಳೆಲ್ಲ ಒಳ್ಳೊಳ್ಳೆ ಕೆಲಸಗಳು ಅವ್ರು ಏನು ಮಾಡಿದಾರೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ವ್ಯಕ್ತಿ ತೀರ್ಕೊಂಡ್ಮೇಲೆ ಇಂಥದ್ದು ಮಾಡಿದ್ರು ಅಂತ ನಮಗೆ ಮನವರಿಕೆ ಮಾಡಿಕೊಟ್ಟಂಥವ್ರು ಅವರು. ಸೊ ಖುಷಿ ಇದೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅಪ್ಪು ಸಾರ್ದು ನಾನು ಎಲ್ಲೂ ಹೇಳ್ದಾರ್ದು ಹೇಳ್ತೀನಿ. ನನ್ನ ಸಿನಿಮಾಗೆ ಒಂದು ಸಾಂಗ್ ಆಡಿದ್ರು ಅವರು. ಆಗ ಕೇಳಿದೆ, ಏನು ಬಾಸ್ ಹಿಂಗೆ ಮಾಡ್ತೀರಾ ನೀವು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಟ್ಟೆ. ಆಗ ಅವ್ರನ್ನ ಮಾತು ಸಾಂಗ್ ಆಡಿ ಬಾಸ್ ಅಂತ ಹೇಳಿದಾಗ ಅವ್ರನ್ನ ಮಾತು ಹೇಳಿದ ಮಾತನ್ನು ಹೇಳ್ತೀನಿ. ಯಾಕೆ ಅವ್ರು ಆ ಸಾಂಗ್ ಆಡೋಕ್ಕೆ ಶುರು ಮಾಡ್ರು ಗೊತ್ತಾ? ಹೊಸೊಬ್ಬರು ಸಿನಿಮಾಗೆಲ್ಲ ಇದು ಅಪ್ಪು ಅವರ ಗುಣ, ಇದು ಯಾರಿಗೂ ಗೊತ್ತಿಲ್ಲ. ಪ್ರಥಮ್ ಕೇಳಿಸ್ಕೊ, ಎಲ್ರಿಗೂ ಒಂದು ಆಸೆ, ನಂದೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಥವಾ ನನ್ನ ಜೊತೆ ವರ್ಕ್ ಮಾಡಬೇಕು ಅಂತ. ನಾನು ಟೈಮ್ ಕೊಡೋಕ್ಕಾಗಿರಲಿಲ್ಲ. ಸಮ್ಟೈಮ್ಸ್ ಒಂದು ಸಿನಿಮಾ 6 ತಿಂಗಳು ಮುಗಿಸೋಣ ಅನ್ಕೋತೀವೋ, ನಿಮಗೆ ಗೊತ್ತಲ್ವೋ, 1 ವರ್ಷ ಆಗ್ಬಿಡುತ್ತೋ, 8 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ, ಏನು ಮಾಡೋಕ್ಕಾಗತ್ತಾಗ ನಾನು. ಸೊ ಆಗ ಎಲ್ರಿಗೂ ವರ್ಕ್ ಮಾಡಬೇಕು ಅಂತ ಆಸೆ ಆಗಿರಲಿಲ್ಲ. ಸೊ ನನಗೂ ಹೊಸಬ್ರ ಜೊತೆ ಕಲಿಬೇಕು ಅಂತ ಸಹ ಆಗಿರಲಿಲ್ಲ. ಅಟ್ಲೀಸ್ಟ್ ಅವ್ರು ಸಾಂಗ್ ಆಡಿದಾಗ ಆ ಕ್ರಿಯೇಟಿವ್ ಟೀಮ್ ಜೊತೆ ನಾನು ಕಲ್ತಂಗಾತ ಅವ್ರ ಜೊತೆ ಏನೋ ಕಲಿಯೋ ಪ್ರಯತ್ನ ಆಗುತ್ತೆ. ಸೊ ಆ ಕಾರಣಕ್ಕೆ ಹಾಡ್ತೀನಿ ಅಂತ. ಆ ದುಡ್ಡು ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ಗೆ ಮಿಸ್ ಮಾಡದೆ ತಗೋತಾ ಇದ್ರು. ಈಗ ಅದು ಅಶ್ವಿನಿ ಮೇಡಮ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇದೆ ಅದು. ಸೊ ಇದು ಅಪ್ಪು ಅವರು ಸ್ಪೆಷಾಲಿಟಿ. ಇಂಥ ಒಳ್ಳೊಳ್ಳೆ ಕೆಲಸಗಳಿಂದ ನಂಗೆ ಯಾವಾಗಲೂ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ನೋ ಕೊಕೇನ್ ಕರ್ನಾಟಕದಲ್ಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಹಾಗೆ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಪ್ರಥಮ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನುಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಸೊ ಪ್ರಥಮ ಅವರು ಆಗಮಿಸಿದ್ದಾರೆ. ಪ್ರತಿ ವರ್ಷನೂ ಕೂಡ ಆಗಮಿಸ್ತಾರೆ. ಏನು ಹೇಳ್ತಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ದೈಹಿಕವಾಗಿ ನಮ್ಮನ್ನು ಆಗ್ಲಿದ್ದಾರೆ, ಬಟ್ ಯಾವಾಗಲೂ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನುವಂತಹ ಮಾತನ್ನ ಪ್ರಥಮ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಪ್ರಥಮ ಅವರೇ 50ನೇ ವರ್ಷದ ಹುಟ್ಟುಹಬ್ಬ. ಪ್ರತಿ ವರ್ಷ ಆಗಮಿಸ್ತೀರಾ. ಸೊ ಇವತ್ತು ನಮ್ಮೊಟ್ಟಿಗಿಲ್ಲ ಅನ್ನೋ ನೋವಿಗಿಂತ ಜಾಸ್ತಿ ಅಭಿಮಾನಿಗಳ ಬಳಗವನ್ನ ನೋಡಿದ್ರೆ ಎಷ್ಟು ಕ್ರೇಜ್ ಇದೆ ಅಲ್ಲ, ಎಷ್ಟು ಹುಚ್ಚಿದೆ ಅಲ್ಲ ಅನ್ಸುತ್ತೆ. ಸೊ ಏನು ಹೇಳ್ತೀರಾ? ಒಂದೇ ಮಾತು, 50ನೇ ವರ್ಷ ಬಹಳ ದೊಡ್ಡ ಸಂಭ್ರಮ. ಈ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದ. ನಾನು ಅಪ್ಪು ರಿಲೀಸ್ಗೆ ಬರಲ್ಲ, ಬಹಳಷ್ಟು ಜನ ಟ್ವೀಟರ್ಲಿ ಕೇಳ್ತಾರೋ ಪ್ರಥಮ್ ಇಸ್ ಮಿಸ್ಸಿಂಗ್ ಅಂತ. ಒಂದೇ ಮಾತು ಹೇಳೋದು, ಸತ್ಯ ಏನು ಅಂದರೆ ನಂದು ನೋ ಕುಕೇನ್ ಶೂಟಿಂಗ್ ನಡೀತಾ ಇತ್ತು. ಬಟ್ ಕಟು ಸತ್ಯ ಏನು ಅಂದರೆ ನನಗೆ ನೋಡೋಕ್ಕೆ ಮನಸ್ಸಿರಲಿಲ್ಲ. ಅಪ್ಪು ಸಿನಿಮಾ ರಿಲೀಸ್ ನೋಡಲೇಬಾರ್ದು ಫಸ್ಟ್ ಅಂತ ಡಿಸೈಡ್ ಮಾಡಿದೆ. ಯಾಕೆ ಅಂದರೆ ನಾನು ತರಲೆ ಮಾಡೋದು ನೋಡಿದ್ದೀರಾ, ಮಾತಾಡೋದು ನೋಡಿದ್ದೀರಾ, ತುಂಟಾಟ ಕೌಂಟ್ರ್ ಕೊಡೋದೆಲ್ಲ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ಆ ಸಿನಿಮಾ ನೋಡ್ತಾ ಇದ್ದಾಗ ಈ ವ್ಯಕ್ತಿ ಇಷ್ಟು ಆಪ್ತತೆ ಇದ್ದಂಥ ವ್ಯಕ್ತಿ ಇವ್ರು ನಮ್ಮ ಜೊತೆ ಇಲ್ವಾ ಅಂತ ಗೊತ್ತಾದಾಗ ಭಾವನಾತ್ಮಕ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನನಗೆ ಅದೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಸೊ ಅದಕ್ಕೆ ಅವ್ರ ಸಂಭ್ರಮನ, ಫ್ಯಾನ್ ಸಂಭ್ರಮನ ದೂರದಲ್ಲೇ ನೋಡಿ ಖುಷಿಪಟ್ಟು ಇವಾಗ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಅವ್ರ ಆಶಯಗಳನ್ನ ಈಡೇರಿಸೋಣ. ಯಾರಿಗೂ ತೊಂದರೆ ಮಾಡೋದು ಬೇಡ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ. ಒಂದೇ ಒಂದು ಎಕ್ಸಾಂಪಲ್ ಏನು ಅಂದರೆ, ಇಲ್ಲಿ ಯಾರು ಅಪ್ಪು ಅವ್ರ ಹೆಸರಲ್ಲಿ ಒಂದೇನು ಅಂದರೆ ಸ್ಪೆಷಾಲಿಟಿ ಏನಂದರೆ, ಈ ಅಣ್ಣಂಗೆ ಜೈ ಫ್ರೈಡ್ ರೈಸು ಗೀ ರೈಸಿಗೆ ಬರ್ತಾರಲ್ಲ ಆ ಥರದವ್ರು ಯಾರೂ ಇಲ್ಲ ಇಲ್ಲಿ. ಶುಕ್ರವಾರನೇ ತೋರಿಸಿದ್ರು ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ಯಾರು ಅಂತ, ಶುಕ್ರವಾರ ತೋರಿಸೋರು. ಕನ್ನಡ ಅಭಿಮಾನಿಗಳು ಯಾರು ಅಂತ. ಇವ್ರು ಯಾರು ಅಣ್ಣಂಗೆ ಜೈ ಶರ್ಟ್ ಹರ್ಕೊಂಡು ಕೂಗೋದು, ಆಮೇಲೆ ಯಾರೋ ಒಂದಿಬ್ರು ಬೈತಾ ಇದ್ರಿ, ಅದು ಮಾಡಬೇಡ್ರಪ್ಪ, ಬೇರೆಯವ್ರಿಗೂ ಟಾಂಗ್ ಕೊಡಬಾರ್ದು. ಪ್ರೀತಿ ಅಭಿಮಾನ ಮನಸ್ಸಿನಲ್ಲಿರಲಿ. ಕನ್ನಡ ಚಿತ್ರಗಳನ್ನ ಮೆರೆಸಿ. ನೋ ಕೊಕೇನ್ ಬರ್ತಾ ಇದೆ, ರಾಘಣ್ಣ ನಾನು ಯಾಕೆ ಮಾಡ್ತಾರೆ ಕರ್ನಾಟಕದಲ್ಲಿದೆ, ಎಲ್ಲ ಪ್ರೀತಿ ಇರಲಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಇನ್ನು ಅಪ್ಪು ಅವರು ದಾನ ಧರ್ಮ ಮಾಡೋದ್ರಲ್ಲಿ ಎಲ್ಲರ ಮನ ಮುಟ್ಟಿದ್ದಾರೆ. ಸೊ ಮನೆ ಮಾತಾಗಿದ್ದಾರೆ ಕೂಡ ನಟನೆಯ ಜೊತೆಗೆ. ಸೊ ಇವತ್ತು ಅವರ ಹುಟ್ಟಿದಬ್ಬದ ದಿನದಂದು ಪಾನಿಪುರಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಹೋಟೆಲಲ್ಲಿ ಸಾಕಷ್ಟು ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವರ ಅಭಿಮಾನ? ನಿನ್ನೆ ಸಂಜೆಯಿಂದನೇ ಬಿರಿಯಾನಿ ಒಂದು ಕಡೆ ಕೊಡ್ತಾ ಇದ್ದಾರೆ. ನಾವು ಒಂದು ಯಾವುದೋ ಒಂದು ಊಟಕ್ಕೆ ಬಾಯಲ್ಲಿ ಹೇಳೋದು ಬೇಡ, ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿದ್ದೀವಿ. ಅಪ್ಪು ಹೆಸರಲ್ಲಿ ಒಂದು ಅನ್ನದಾನ ನಡೀತಾ ಇತ್ತು. ನಮ್ಮ ಕೈಯಿಂದ ಏನು ಬೇಕು ಕೋಆಪ್ರೇಷನ್, ಪ್ರೀತಿ ತೋರಿಸಿದ್ದೀವಿ. ಎಲ್ಲವೂ ಅಷ್ಟೇ ಹೃದಯದಿಂದ ಆಗುವಂಥ ಕೆಲಸ ಮನಸ್ಸಿಂದ ಆಗಬೇಕು. ಒಳ್ಳೇದಾಗಲಿ. ಈ ಅಭಿಮಾನಿಗಳೆಲ್ಲ ಒಳ್ಳೊಳ್ಳೆ ಕೆಲಸಗಳು ಅವ್ರು ಏನು ಮಾಡಿದಾರೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ವ್ಯಕ್ತಿ ತೀರ್ಕೊಂಡ್ಮೇಲೆ ಇಂಥದ್ದು ಮಾಡಿದ್ರು ಅಂತ ನಮಗೆ ಮನವರಿಕೆ ಮಾಡಿಕೊಟ್ಟಂಥವ್ರು ಅವರು. ಸೊ ಖುಷಿ ಇದೆ.
ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅಪ್ಪು ಸಾರ್ದು ನಾನು ಎಲ್ಲೂ ಹೇಳ್ದಾರ್ದು ಹೇಳ್ತೀನಿ. ನನ್ನ ಸಿನಿಮಾಗೆ ಒಂದು ಸಾಂಗ್ ಆಡಿದ್ರು ಅವರು. ಆಗ ಕೇಳಿದೆ, ಏನು ಬಾಸ್ ಹಿಂಗೆ ಮಾಡ್ತೀರಾ ನೀವು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಟ್ಟೆ. ಆಗ ಅವ್ರನ್ನ ಮಾತು ಸಾಂಗ್ ಆಡಿ ಬಾಸ್ ಅಂತ ಹೇಳಿದಾಗ ಅವ್ರನ್ನ ಮಾತು ಹೇಳಿದ ಮಾತನ್ನು ಹೇಳ್ತೀನಿ. ಯಾಕೆ ಅವರು ಆ ಸಾಂಗ್ ಆಡೋಕ್ಕೆ ಶುರು ಮಾಡ್ರು ಗೊತ್ತಾ? ಹೊಸೊಬ್ಬರು ಸಿನಿಮಾಗೆಲ್ಲ ಇದು ಅಪ್ಪು ಅವರ ಗುಣ, ಇದು ಯಾರಿಗೂ ಗೊತ್ತಿಲ್ಲ. ಪ್ರಥಮ್ ಕೇಳಿಸ್ಕೊ, ಎಲ್ರಿಗೂ ಒಂದು ಆಸೆ, ನಂದೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಥವಾ ನನ್ನ ಜೊತೆ ವರ್ಕ್ ಮಾಡಬೇಕು ಅಂತ. ನಾನು ಟೈಮ್ ಕೊಡೋಕ್ಕಾಗಿರಲಿಲ್ಲ. ಸಮ್ಟೈಮ್ಸ್ ಒಂದು ಸಿನಿಮಾ 6 ತಿಂಗಳು ಮುಗಿಸೋಣ ಅನ್ಕೋತೀವೋ, ನಿಮಗೆ ಗೊತ್ತಲ್ವೋ, 1 ವರ್ಷ ಆಗ್ಬಿಡುತ್ತೋ, 8 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ, ಏನು ಮಾಡೋಕ್ಕಾಗತ್ತಾಗ ನಾನು. ಸೊ ಆಗ ಎಲ್ರಿಗೂ ವರ್ಕ್ ಮಾಡಬೇಕು ಅಂತ ಆಸೆ ಆಗಿರಲಿಲ್ಲ. ಸೊ ನನಗೂ ಹೊಸಬ್ರ ಜೊತೆ ಕಲಿಬೇಕು ಅಂತ ಆಸೆ ಆಗಿರಲಿಲ್ಲ. ಅಟ್ಲೀಸ್ಟ್ ಅವ್ರು ಸಾಂಗ್ ಆಡಿದಾಗ ಆ ಕ್ರಿಯೇಟಿವ್ ಟೀಮ್ ಜೊತೆ ನಾನು ಕಲ್ತಂಗಾತ ಅವ್ರ ಜೊತೆ ಏನೋ ಕಲಿಯೋ ಪ್ರಯತ್ನ ಆಗುತ್ತೆ. ಸೊ ಆ ಕಾರಣಕ್ಕೆ ಹಾಡ್ತೀನಿ ಅಂತ. ಆ ದುಡ್ಡು ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ಗೆ ಮಿಸ್ ಮಾಡದೆ ತಗೋತಾ ಇದ್ರು. ಈಗ ಅದು ಅಶ್ವಿನಿ ಮೇಡಮ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇದೆ ಅದು. ಸೊ ಇದು ಅಪ್ಪು ಅವರು ಸ್ಪೆಷಾಲಿಟಿ. ಇಂಥ ಒಳ್ಳೊಳ್ಳೆ ಕೆಲಸಗಳಿಂದ ನಂಗೆ ಯಾವಾಗಲೂ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ನೋ ಕೊಕೇನ್ ಕರ್ನಾಟಕದಲ್ಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೊ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ, ಹಾಗೆ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಪ್ರಥಮ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.